ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ? 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ? ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ? ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ ಧರ್ಮಸ್ಥಳ ಸಾಕ್ಷಿಯಾಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ? 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ? ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ? ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ ಧರ್ಮಸ್ಥಳ ಸಾಕ್ಷಿಯಾಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ? 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ? ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ? ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ
ಧರ್ಮಸ್ಥಳ ಸಾಕ್ಷಿ ಆಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್, ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ, ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ, ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ, 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ, ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ, ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ ಧರ್ಮಸ್ಥಳ ಸಾಕ್ಷಿ ಆಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್, ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಇದ್ದು ಅಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ನಾನು ಹೂತಿದ್ದೇನೆ ಅನ್ನುವ, ಶವಗಳನ್ನ ಹೂತಿದ್ದೇನೆ ಅನ್ನುವ ವ್ಯಕ್ತಿಯ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ. 13ನೇ ಸ್ಥಳದ ಶೋಧ ಉತ್ಖನನ ಹಿಂದೆ ನಡೆಯುತ್ತಾ, ಕೊನೆ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಇವತ್ತೇ ಸಿಗುತ್ತಾ, 6 ಗಂಟೆವರೆಗೂ ಕೂಡ ಉತ್ಖನನ ನಡೆಯುತ್ತಾ, ಇನ್ನೋರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಏನಾದರೂ ಸ್ಫೋಟಕ ವಿಚಾರಗಳು ಹೊರಬರುತ್ತಾ, ಇದೆಲ್ಲ ಕಾದು ನೋಡಬೇಕಾಗಿದೆ. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಥದ್ದೊಂದು ಘಟನೆ ಬಗ್ಗೆ ಧರ್ಮಸ್ಥಳ ಸಾಕ್ಷಿ ಆಯಿತು ಅಂತ ಹೇಳಿದಾಗ ನಾವು ನಿರಂತರವಾಗಿ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಆ ರೂಟ್ ಏನಿತ್ತು ಅನ್ನೋದನ್ನ ಕಂಪ್ಲೀಟ್ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ, ಅಲ್ಲಿನ ಜನರನ್ನ ಸೇರಿದಂತೆ ಇನ್ ಡೆಪ್ತ್ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ವೀಕ್ಷಕರಿಗೆ ತೆರೆದಿಟ್ರು. ಈಗ ಈ ಹೊತ್ತಿಗೆ ಅಲ್ಲಿ 11A ಆ ಸ್ಥಳವನ್ನ ಉತ್ಖನನ ಮಾಡಿ ತನಿಖಾ ತಂಡ ವಾಪಸ್ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು ಹೇಳ್ದಂಗೆ, ನಾಗೇಂದ್ರ ಬಾಬು